ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇಂದು ವಕ್ಫ್ ಕಾಯ್ದೆ ತಿದ್ದುಪಡಿ ಕಾಯ್ದೆ ಕೇಂದ್ರ ಸರ್ಕಾರ ಹಿಂಪಡೆದುಕೊಳ್ಳಬೇಕು ಅಂತ ಜಿಲ್ಲೆಯಾದ್ಯಂತ ಅಲ್ಪಸಂಖ್ಯಾತರಿಂದ ಪ್ರೊಟೆಸ್ಟ್ ಅಂಜುಮನ್ ಸಂಸ್ಥೆಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ಜರುಗಿತು. ಎಲ್ಲ ಧರ್ಮಗಳು ಇವತ್ತು ಜೀವಂತ ಇರಬೇಕಾದ್ರೆ ಭಾರತ ದೇಶದಲ್ಲಿ ಆ ಧರ್ಮಗಳಿಗೆ ಉಸಿರಾಗಿ ನಿಂತಂತದ್ದು ಯಾವುದಾದ್ರೂ ಇದ್ರೆ ಅದು ಭಾರತದ ಸಂವಿಧಾನ, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ. ಆತ್ಮೀಯರೇ, ಮೊನ್ನೆ ಈ ದೇಶದ ಬಿಜೆಪಿ ಸರ್ಕಾರ ಈ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ವಕಫ್ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ವಕಫ್ಗೆ ಇರ್ತಕ್ಕಂಥ ಆಸ್ತಿಗಳನ್ನ ಅತಿಕ್ರಮಣವನ್ನು ಮಾಡಿ ಸರ್ಕಾರಕ್ಕೆ ಸ್ವಾಧೀನಪಡಿಸಿಕೊಳ್ಳುವಂತ ಏನು ಕಾನೂನನ್ನು ತಂದಿರೋ ಇದು ಜನತಂತ್ರ ವಿರೋಧಿ ಕಾನೂನು, ಸಂವಿಧಾನ ವಿರೋಧಿ ಕಾನೂನು ಅನ್ನುವಂಥದ್ದು ನಾವು ತಿಳ್ಕೋಬೇಕಾಗಿದೆ ಬಂಧುಗಳೇ. ಈ ಜನತಂತ್ರ ವಿರೋಧಿ ಕಾನೂನನ್ನು ನಾವು ಇವತ್ತು ಎಲ್ಲ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು ಧಿಕ್ಕರಿಸಬೇಕಾಗಿದೆ. ಇದು ವಕಫ್ ಅನ್ನೋದು ಅಲ್ಪಸಂಖ್ಯಾತರಿಗೆ ಅಷ್ಟೇ ಸಂಬಂಧಪಟ್ಟಂತದ್ದಲ್ಲ. ವಕಫ್ ಅನ್ನುವಂಥ ದಾನವನ್ನ ಇವತ್ತು ಒಬ್ಬ ಹಿಂದುವಾಗಿ ಒಬ್ಬ ಹಿಂದುಳಿದ ವರ್ಗದವನು ಸಹ ವಕಫಿಗೆ ದಾನ ಮಾಡಬಹುದು, ವಕಫಿಗೆ ತನ್ನ ಆಸ್ತಿಯನ್ನ ಸಮರ್ಪಣೆಯನ್ನು ಮಾಡಬಹುದು. ಒಬ್ಬ ಬೇರೆ ಧರ್ಮದವರು ಸಹ ವಕಫಿಗೆ ತಮ್ಮ ಆಸ್ತಿಯನ್ನ ಸಮರ್ಪಣೆ ಮಾಡಬಹುದು. ಈ ಸಮರ್ಪಣೆ ಮಾಡುವಂತ ಏನು ಆಸ್ತಿ ಇದೆಯೋ ಇದರ ಮೇಲೆ ಆಕ್ರಮಣ ಮಾಡುವಂತ ಹಕ್ಕು ಯಾರಿಗೂ ಇಲ್ಲ, ನರೇಂದ್ರ ಮೋದಿಗೂ ಇಲ್ಲ, ಈ ಬಿಜೆಪಿ ಸರ್ಕಾರಕ್ಕೂ ಇಲ್ಲ. ಇದನ್ನು ಸ್ಪಷ್ಟವಾಗಿ ನಾವು ತಿಳ್ಕೋಬೇಕಾಗಿದೆ, ಬಿಜೆಪಿ ಸರ್ಕಾರದವರು ತಿಳ್ಕೋಬೇಕಾಗಿದೆ ಬಂಧುಗಳೇ. ನೀವು ಮೊನ್ನೆ ನಡೆದಂತ ಚುನಾವಣೆಯನ್ನು ಸ್ವಲ್ಪದಲ್ಲಿ ಪಾರಾಗಿದ್ದೀರಿ ನರೇಂದ್ರ ಮೋದಿ ಅವರೇ. ನಿಮ್ಮ ಸ್ಥಾನ ಪಲ್ಲಟ ಆಗ್ತಾ ಇತ್ತು. ಈ ದೇಶದ ಪ್ರಧಾನಮಂತ್ರಿಗಳು ನೀವು ಆಗ್ತಾ ಇದ್ದಿದ್ದಿಲ್ಲ. ಸ್ವಲ್ಪದರಲ್ಲಿಯೇ ನಿಮ್ಮ ಬಹುಮತ ಬಂದು ಸಹ ಸರ್ಕಾರವನ್ನು ಉಳಿಸ್ಕೊಂಡಿದ್ದೀರಾ. ಆದ್ರೂ ಕೂಡ ನೀವು ಬಿಜೆಪಿ ಸರ್ಕಾರ, ನಾನು ಮಾತಾಡುವುದು ಕಳೆದ 3 ದಿನಗಳ ಹಿಂದಿನಿಂದ ಹಿಡಿದು ಈ ರಾಜ್ಯದ ಹಲವಾರು ಪೊಲೀಸ್ ಠಾಣೆಗಳಲ್ಲಿ ನನ್ನ ಮೇಲೆ ಕೇಸು ದಾಖಲಾಗಿರುವುದು ಸಂವಿಧಾನಾತ್ಮಕವಾಗಿ ಮಾತನಾಡಿದ ಒಂದೇ ಒಂದು ಕಾರಣಕ್ಕಾಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಬೇಕು. ನಮಗೆ ಇಲ್ಲಿ ಹೇಳಲಿಕ್ಕಿರುವುದು ನಮಗೆ ಆದಂತ ಅನ್ಯಾಯ ಏನಿದೆ, ಇದರಲ್ಲಿ ಏನಿದೆ, ಈ ಒಂದು ವಕ್ಫ್ ಅನ್ನುವಂತಹ ತಿದ್ದುಪಡಿಯನ್ನು ಮಾಡುವಾಗ ಇದರಲ್ಲಿ ಅವರು ಬಹಳ ಷಡ್ಯಂತ್ರದಿಂದ ಮಾಡಿರುವಂತಹದ್ದು ಏನಂತ ಹೇಳಿದ್ರೆ ಮುಸಲ್ಮಾನರ ಕೈಯಿಂದ ಇದನ್ನು ಕಸಿದುಕೊಳ್ಬೇಕು. ಅದಕ್ಕೆ ಏನೆಲ್ಲ ಮಾಡಬೇಕು? ಮೊದಲನೇದಾಗಿ ಇದರಲ್ಲಿ ಇರುವಂತಹ ಒಂದು ವಕ್ಫ್ ಕೌನ್ಸಿಲ್ ಇದೆ. ಈ ದೇಶದಲ್ಲಿ ವಕ್ಫ್ ಕೌನ್ಸಿಲ್ ಇದೆ. ಈ ವಕ್ಫ್ ಕೌನ್ಸಿಲ್ ನಲ್ಲಿ 22 ಮಂದಿ ಸದಸ್ಯರಿರ್ತಾರೆ. ಈ 22 ಮಂದಿ ಸದಸ್ಯರಲ್ಲಿ ಈವರೆಗೆ ಇದ್ದಂತಹ ವಕ್ಫ್ ಕಾಯ್ದೆಯ ಪ್ರಕಾರ ಅದರಲ್ಲಿ ಆ ಕೌನ್ಸಿಲ್ ನಲ್ಲಿ ಬಹುಸಂಖ್ಯಾತರಾಗಿ ಮುಸಲ್ಮಾನರಿರ್ಬೇಕು. 22ರಲ್ಲಿ ಹೆಚ್ಚಿನವರು ಯಾರಿರ್ಬೇಕು? ಮುಸಲ್ಮಾನರಿರ್ಬೇಕು. ಆದ್ರೆ ಮೋದಿ ಸರ್ಕಾರ ತರಲಿಕ್ಕೆ ಹೊರಟಿರುವಂತಹ ಈ ಮಸೂದೆಯಲ್ಲಿ ಮುಸಲ್ಮಾನರನ್ನ ಈ ಕೌನ್ಸಿಲ್ ನಲ್ಲಿ ಕಡಿಮೆ ಸಂಖ್ಯೆ ಮಾಡಿ ಬಹುಸಂಖ್ಯಾತರನ್ನ, ಮುಸಲ್ಮಾನರ ಅಲ್ಲದವರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸುವಂತ ಒಂದು ಷಡ್ಯಂತ್ರವನ್ನ ಮಾಡಲಾಗಿದೆ. ಅಂದ್ರೆ 22 ಮಂದಿಯಲ್ಲಿ ಸುಮಾರು 7-8 ಮಂದಿ ಮಾತ್ರ ಮುಸಲ್ಮಾನರಿರ್ತಾರೆ, ಉಳಿದವರು ಮುಸಲ್ಮಾನರು ಅಲ್ಲದವರಿರ್ತಾರೆ. ರಾಜ್ಯದ ವಕ್ಫ್ ಬೋರ್ಡಿನಲ್ಲಿಯೂ ಕೂಡ ಇದನ್ನು ಇನ್ನು ಈ ಸರ್ಕಾರ ತರಲಿಕೊಡ್ತಿರುವಂತಹ ಈ ತಿದ್ದುಪಡಿಯಲ್ಲಿ ಕಸಿದಂತಹ ಅತಿ ದೊಡ್ಡ ನಮ್ಮ ಹಕ್ಕು ಏನಂತ ಹೇಳಿದ್ರೆ, ಈ ದೇಶದ ಕಾನೂನು ವ್ಯವಸ್ಥೆ ರೂಪಿಸಿದಂತಹ ನ್ಯಾಯ ಜುಡಿಷಿಯರಿ ಸಿಸ್ಟಮ್ ರೂಪಿಸಿದಂತಹ ಒಂದು ಸಿಸ್ಟಮ್ ಇದೆ, ಟ್ರಿಬ್ಯುನಲ್ ಕೋರ್ಟ್ ಅಂತ ಅನ್ನುವಂತಹದ್ದು. ಈ ಟ್ರಿಬ್ಯುನಲ್ ಕೋರ್ಟ್ ಅನ್ನು ಆಯ್ಕೆ ಮಾಡಿದ್ದು ವಕ್ಫ್ ಅಲ್ಲ. ವಕ್ಫ್ನ ಕೇಸುಗಳು, ಪ್ರಕರಣಗಳು
ಪ್ರತಿಭಟನೆಯಲ್ಲಿ ಉಲ್ಮಾ ಇಕ್ರಾಮ್ ಆಫೀಸ್ ಮಾಲ್ವಿ ಹಾಗೂ ಮುಸ್ಲಿಂ ಸಮುದಾಯದ ಹಿರಿಯರು ಮತ್ತು ಯುವಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.